ಓಂ ಶಾಂತಿ. ಸಹಜ ರಾಜಯೋಗ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಶಾಂತಿ ಸ್ವರೂಪ ಆತ್ಮ. ನನ್ನ ನಿಜವಾದ ಮನೆ ಶಾಂತಿಧಾಮ, ಮೂಲವತನ, ಮುಕ್ತಿಧಾಮ, ನಿರ್ವಾಣಧಾಮ. ಅಲ್ಲಿಯೇ ನಾನು ಪರಮಪಿತ ಪರಮಾತ್ಮ ಶಿವಬಾಬರವರ ಜೊತೆಯಲ್ಲಿದ್ದೇನೆ, ಅವರ ಸನ್ಮುಖದಲ್ಲಿದ್ದೇನೆ. ಈ 5,000 ವರ್ಷದ ವಿಶ್ವನಾಟಕದಲ್ಲಿ ನನ್ನ 84 ಜನ್ಮಗಳ ಪಾತ್ರವನ್ನು ಪೂರ್ಣಗೊಳಿಸಿದ್ದೇನೆ. 84 ಜನ್ಮಗಳ ಚಕ್ರ. ಈಗ ಮತ್ತೆ ತಂದೆ ನನ್ನನ್ನು ಮನೆಗೆ ಕರೆದುಕೊಳ್ಳಲು ಬಂದಿದ್ದಾರೆ. ನಾನು ನನ್ನನ್ನು ಆತ್ಮನೆಂದು ಅನುಭವಿಸುತ್ತೇನೆ. ಸೋಲ್ ಕಾನ್ಸಿಯಸ್ ಸ್ವಯಂವನ್ನು ಆತ್ಮ ಎಂದು ಭಾವಿಸಿ ಒಬ್ಬ ಶಿವತಂದೆಯ ಮಗು ನಾನು. ನನ್ನ ಎಲ್ಲ ಸಂಬಂಧಗಳು ಈಗ ಒಬ್ಬ ತಂದೆಯೊಂದಿಗೆ ಇದೆ, ಮತ್ಯಾರೂ ಇಲ್ಲ. ನಾನು ಶಿವಬಾಬರ ಶ್ರೀಮತದಂತೆ ನಡೆಯುವ ಭಾಗ್ಯಶಾಲಿ ಆತ್ಮ. ಈಗ ನಾನು ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನದಲ್ಲಿ ಸ್ಥಿರನಾಗಿದ್ದೇನೆ. ನನ್ನ ಬುದ್ಧಿಯೋಗವು ಸಂಪೂರ್ಣವಾಗಿ ಶಿವತಂದೆಯೊಂದಿಗಿದೆ. ಮನಸ್ಸು ಬುದ್ಧಿ ಬಾಬರವರ ನೆನಪು, ತಂದೆಯ ನೆನಪಿನ ಶಕ್ತಿಯಿಂದ ನನ್ನ ಆತ್ಮವು ಪವಿತ್ರವಾಗುತ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು, ಸಂಸ್ಕಾರಗಳು ಕರಗುತ್ತಿವೆ, ದೂರ ಆಗುತ್ತಿವೆ. ಯೋಗದಿಂದ ಭಸ್ಮ. ನಾನು ಈಗ ನಿರ್ಭಯ ಆತ್ಮ. ಈ ವಿಶ್ವ ನಾಟಕವನ್ನು, ವಿರಾಟ ನಾಟಕವನ್ನು ಸಾಕ್ಷಿಯಾಗಿ, ಪ್ರೇಕ್ಷಕನಾಗಿ ನೋಡುತ್ತಿದ್ದೇನೆ. ಯಾರ ಮೇಲೂ ದೋಷ ದೃಷ್ಟಿಯಿಲ್ಲ. ನನ್ನ ಚಿಂತನೆಯೇ ನನ್ನ ಪುರುಷಾರ್ಥ. ಇತರರ ಚಿಂತನೆಯಲ್ಲ, ನನ್ನ ಪರಿವರ್ತನೆಯೇ ಮುಖ್ಯ. ಸ್ವಚಿಂತನೆ. ಪ್ರತಿಯೊಂದು ಉಸಿರಿನಲ್ಲೂ, ಉಸಿರಾಟದಲ್ಲಿ
ನನ್ನ ಗಮನ ನನ್ನ ಬಾಬಾ, ನನ್ನ ಬಾಬಾ. ಓ ನನ್ನ ಶಿವ ತಂದೆ, ಈ ನೆನಪು ಸಹಜವಾಗುತ್ತಿದೆ. ಸಹಜ ಯೋಗ. ನಾನು ತಂದೆಯ ಪ್ರೀತಿಯ ಮಡಿಲಿನಲ್ಲಿದ್ದೇನೆ. ಶಿವತಂದೆ, ನಾನು ಈಗ ಜ್ಞಾನಸಾಗರ ತಂದೆಯ ಬೆಳಕಿನಲ್ಲಿ ಸ್ನಾನ ಮಾಡುತ್ತಿದ್ದೇನೆ. ನನ್ನ ಆತ್ಮವು ಹಗುರವಾಗುತ್ತಿದೆ, ಪ್ರಫುಲ್ಲಿತವಾಗುತ್ತಿದೆ ಮತ್ತು ಶಾಂತಿಯಾಗುತ್ತಿದೆ. ಪರಮ ಶಾಂತಿ, ಚಿರಶಾಂತಿ, ಶಕ್ತಿಶಾಲಿಯಾಗುತ್ತಿದೆ. ಮನಸ್ಸು ಗಟ್ಟಿಯಾಗುತ್ತಿದೆ. ನಾನು ಶಾಂತಿಧಾಮಕ್ಕೆ ಹಿಂತಿರುಗುವ ಯಾತ್ರಿಕ, ಪ್ರಯಾಣಿಕನಾಗಿದ್ದೇನೆ. ರಿಟರ್ನ್ ಜರ್ನಿಯಲ್ಲಿದ್ದೇನೆ. ನಂತರ ಹೊಸ ಸ್ವರ್ಗದಲ್ಲಿ ದೇವತಾ ಜೀವನವನ್ನು ಪ್ರಾರಂಭಿಸುವ ಭಾಗ್ಯಶಾಲಿ ಆತ್ಮ. ಇದೇ ನನ್ನ ಗುರಿ. ಇದೇ ನನ್ನ ಭಾಗ್ಯ ಹಾಗೂ ಇದೇ ನನ್ನ ಸಹಜ ರಾಜಯೋಗ. ಮನನ ಮಾಡಿಕೊಳ್ಳಿ, ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಶರೀರ ಸಡಿಲಗೊಳಿಸಿ, ಕಣ್ಣುಗಳು ಭ್ರುಕುಟಿಯತ್ತ ತನ್ನಿ. ಆತ್ಮಾಭಿಮಾನಿ ಸ್ಥಿತಿ, ಸೆಲ್ಫ್ ರಿಯಲೈಸೇಷನ್. ನಾನು ಒಂದು ದಿವ್ಯ ಜ್ಯೋತಿ ಸ್ವರೂಪ ಆತ್ಮ. ಈ ಶರೀರ ಕೇವಲ ನಾನು ಧರಿಸಿರುವ ವಸ್ತ್ರ. ಈ ಕರ್ಮೇಂದ್ರಿಯಗಳ ಮಾಲೀಕ ನಾನು. ಕಣ್ಣುಗಳ ಮೂಲಕ ನೋಡುವವನು, ಕಿವಿಗಳ ಮೂಲಕ ಕೇಳುವವನು ನಾನು ಆತ್ಮ. ನಾವು ಮೂಲತಃ ಪರಂಧಾಮದ ನಿವಾಸಿಗಳು. ಮನಸ್ಸಿನ, ಬುದ್ಧಿಯ ನೇತ್ರದಿಂದ ಜಗತ್ತಿನ ಎಲ್ಲ ಆಕರ್ಷಣೆಗಳಿಂದ ದೂರ ಸರಿಯಿರಿ. ಪಂಚತತ್ವಗಳ ಈ ಪ್ರಪಂಚವನ್ನೂ ದಾಟಿ ಸಾಕ್ಷಿಯಾಗಿ ಎಲ್ಲವನ್ನು ನೋಡಿ. ನಾನು ನಿರ್ಭಯ ಆತ್ಮ. ಯಾವುದೇ ಮಾಯೆ ಬಿರುಗಾಳಿಗಳಿಗೆ ಅಲುಗಾಡದ ಅಚಲ ಜ್ಯೋತಿ ನಾನು. ಪರಂಧಾಮದ ಯಾತ್ರೆ, ಹೋಮ್ ಕಮಿಂಗ್ ಟು ಪರಂಧಾಮ್. ಈಗ ಬುದ್ಧಿ ಯೋಗವನ್ನು ಮೇಲಕ್ಕೆ ಕೊಂಡೊಯ್ಯಿರಿ. ಚಂದ್ರ, ಸೂರ್ಯ, ನಕ್ಷತ್ರ ಮಂಡಲವನ್ನು ದಾಟಿ ಕೆಂಪು ಬಂಗಾರದ ಪ್ರಕಾಶವಿರುವ ಮುಕ್ತಿಧಾಮ, ಶಾಂತಿಧಾಮಕ್ಕೆ ಪ್ರವೇಶಿಸಿ. ಇದೇ ನನ್ನ ನಿಜವಾದ ಮನೆ. ಇಲ್ಲಿ ಸಂಪೂರ್ಣ ಶಾಂತಿ ಇದೆ. ಇಲ್ಲಿ ನನ್ನ ಪರಮಪಿತ ಜ್ಞಾನಸಾಗರ, ಪವಿತ್ರತೆ ಸಾಗರ, ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಶಿವಬಾಬಾ ಸನ್ಮುಖದಲ್ಲಿ ಕುಳಿತುಕೊಳ್ಳಿ. ಬಾಬರಿಂದ ಹೊರಡುತ್ತಿರುವ ದಿವ್ಯ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿವೆ. ಜ್ವಾಲಾ ಸ್ವರೂಪ ಯೋಗ, ದಿ ಫೈರ್ ಆಫ್ ರಿಮೆಂಬ್ರೆನ್ಸ್. ಬಾಬಾ ತಿಳಿಸಿದ್ದಾರೆ, ಜ್ವಾಲಾ ಸ್ವರೂಪರನ್ನಾಗಿ ಯೋಗದಿಂದ ಮಾಡಿಕೊಳ್ಳಬೇಕು. ಬಾಬಾ ಎಂಬ ಜ್ಞಾನದ ಅಗ್ನಿಯಲ್ಲಿ ನಾನು ಲೀನವಾಗುತ್ತಿದ್ದೇನೆ. ಈ ಲಗನ್ನಿನ ಅಗ್ನಿಯಲ್ಲಿ ನನ್ನ
ಜನ್ಮ ಜನ್ಮಾಂತರಗಳ ವಿಕರ್ಮಗಳು, ಕಾಮಾದಿ ವಿಕಾರಗಳು, ದೇಹದ ಹಳೆಯ ಸಂಸ್ಕಾರಗಳು ಮತ್ತು ಕರ್ಮೇಂದ್ರಿಯಗಳ ಚಂಚಲತೆ ಎಲ್ಲವೂ ಸುಟ್ಟು ಭಸ್ಮವಾಗುತ್ತಿವೆ. ಹೇಗೆ ಅಗ್ನಿಯಲ್ಲಿ ಬಿದ್ದ ವಸ್ತು ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತದೆಯೋ ಹಾಗೆಯೇ ಬಾಬರ ನೆನಪಿನ ಅಗ್ನಿಯಲ್ಲಿ ನಾನು ಮನುಷ್ಯನಿಂದ ಬ್ರಾಹ್ಮಣ, ಬ್ರಾಹ್ಮಣನಿಂದ ಫರಿಷ್ಠೆಯಾಗಿ ಪರಿವರ್ತನೆ ಹೊಂದುತ್ತಿದ್ದೇನೆ. ನಾನು ಸಂಪೂರ್ಣ ಪವಿತ್ರ ಪಾವನ ಆತ್ಮನಾಗಿದ್ದೇನೆ. ಸತ್ಯ, ಸುಮಂಗಲಿ ಮತ್ತು ಭಾಗ್ಯಶಾಲಿ ಸ್ಥಿತಿ, ಬ್ಲೆಸ್ಸಿಂಗ್ ಎಕ್ಸ್ಪೀರಿಯನ್ಸ್. ಬಾಬಾ ನಿಮಗೆ ಇಂದಿನ ವರದಾನದ ತಿಲಕ ಇಡುತ್ತಿದ್ದಾರೆ. ನಾನು ಭಾಗ್ಯಶಾಲಿ ಆತ್ಮ. ನನ್ನ ಬುದ್ಧಿಯಲ್ಲಿ ಒಬ್ಬ ತಂದೆ ವಿನಃ ಮತ್ಯಾರೂ ಇಲ್ಲ. ನಾನು ಯಾವುದೇ ದೇಹಧಾರಿಯ ಅಧೀನತೆಯಲ್ಲಿಲ್ಲ. ನಾನು ಅವಿನಾಶಿ ಸುಮಂಗಲಿ. ಬಾಬರವರಿಂದ ಸಿಗುತ್ತಿರುವ ಸುಖ, ಶಾಂತಿ ಮತ್ತು ಶಕ್ತಿಯ ಆಸ್ತಿಯನ್ನು ಮನಸ್ಸಾರೆ ಸ್ವೀಕರಿಸಿ. ಇಡೀ ಕಲ್ಪದ 84 ಜನ್ಮಗಳ ಚಕ್ರದಲ್ಲಿ ನಾನು ಶ್ರೇಷ್ಠ ಪಾತ್ರಧಾರಿ. ಈ ಭಾರತವನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡುವ ಬಾಬರ ದಿವ್ಯ ಸಹಯೋಗಿ ನಾನು. ಅಂತ್ಯ ಮತ್ತು ದೃಢ ಸಂಕಲ್ಪ. ಮೆಲ್ಲನೆ ಈ ದಿವ್ಯ ಶಕ್ತಿಗಳೊಂದಿಗೆ ಪುನಃ ಶರೀರಕ್ಕೆ ಮರಳಿ ಬನ್ನಿ. ಭ್ರುಕುಟಿಯ ಸಿಂಹಾಸನದ ಮೇಲೆ ವಿರಾಜಮಾನರಾಗಿ ಸಂಕಲ್ಪ ಮಾಡಿ. ಇಡೀ ದಿನ ನಾನು ಅಂತರ್ಮುಖಿಯಾಗಿದ್ದುಕೊಂಡು ಬಾಬರ ಶ್ರೀಮತದಂತೆ ನಡೆಯುತ್ತೇನೆ. ನನ್ನ ಕರ್ಮೇಂದ್ರಿಯಗಳನ್ನು ಜಯಿಸಿದ ರಾಜಯೋಗಿ ನಾನು. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.